ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಮನೆಯ ಮುಂಭಾಗದ ಆವರಣದಲ್ಲಿ ಮಲಗಿದ್ದ ವೃದ್ಧ ಮಹಿಳೆಯ ದಿವಾನ್ಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಶುಕ್ರವಾರ ರಾತ್ರಿ ನಡೆದಿದ್ದು, ಮಹಿಳೆಗೆ 40% ಸುಟ್ಟು ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದಾರೆ. ಮನೆಯ ಮುಂಭಾಗದ ಆವರಣದಲ್ಲಿ ಮಲಗಿದ್ದ ವೃದ್ಧ ಮಹಿಳೆಯ ದಿವಾನ್ಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಶುಕ್ರವಾರ ರಾತ್ರಿ ನಡೆದಿದ್ದು, ಮಹಿಳೆಗೆ 40% ಸುಟ್ಟು ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದಾರೆ. ಈ ಘಟನೆಯಲ್ಲಿ ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯಲ್ಲಿ ವಾಸವಾಗಿರುವ 65 ವರ್ಷದ ಲಕ್ಷ್ಮೀದೇವಮ್ಮ ಎಂಬುವವರೇ ಸುಟ್ಟು ಗಾಯಗಳಾಗಿ ಆಸ್ಪತ್ರೆ ಸೇರಿರುವವರಾಗಿದ್ದಾರೆ. ಪ್ರತಿನಿತ್ಯದಂತೆ ರಾತ್ರಿ ಊಟ ಮಾಡಿ ದಿವಾನಿಗೆ ಸೊಳ್ಳೆ ಪರ್ದ ಕಟ್ಟಿಕೊಂಡು ಶುಕ್ರವಾರ ರಾತ್ರಿ ಲಕ್ಷ್ಮೀದೇವಮ್ಮ ತಮ್ಮ ಮನೆ ಮುಂಭಾಗದಲ್ಲಿನ ಆವರಣದಲ್ಲಿನ ದಿವಾನಿನ ಮೇಲೆ ಮಲಗಿ ನಿದ್ರೆಗೆ ಜಾರಿದ್ದಾರೆ. ಮಧ್ಯರಾತ್ರಿಯಲ್ಲಿ ಸುಟ್ಟು ವಾಸನೆ ಬರುತ್ತಿರುವುದನ್ನು ಕಂಡ ಅಕ್ಕಪಕ್ಕದವರಿಗೆ ಬೆಂಕಿ ಹತ್ತಿಕೊಂಡಿರುವುದು ಗೊತ್ತಾಗಿದೆ. ಕೂಡಲೇ ಮನೆಯವರು ಎದ್ದು ಹೊರಗಡೆ ಬಂದು ನೋಡಿದಾಗ ಲಕ್ಷ್ಮೀದೇವಮ್ಮನವರಿಗೆ ತೀವ್ರ ಸುಟ್ಟಗಾಯಗಳಾಗಿದ್ದವು. ಕೂಡಲೇ ಸ್ಥಳೀಯರು ಅಜ್ಜಿಯನ್ನು ಪ್ರಥಮ ಚಿಕಿತ್ಸೆಗಾಗಿ ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಯಾರೋ ಅಪರಿಚಿತರು ಪೆಟ್ರೋಲ್ ಬೆಂಕಿ ಹಾಕಿ ಹಚ್ಚಿರಬೇಕು ಎಂದು ಅಕ್ಕಪಕ್ಕದವರು ಅನುಮಾನ ವ್ಯಕ್ತಪಡಿಸಿರುತ್ತಾರೆ. ಇನ್ನು ಘಟನಾ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮತ್ತು ಚಿಂತಾಮಣಿ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೆಜಿಎನ್ ಬಡಾವಣೆಯಲ್ಲಿ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ. ನಮ್ಮ ಮಾಹಿತಿ ಪ್ರಕಾರ ಒಬ್ಬರು 65 ಇಯರ್ಸ್ ಲೇಡಿ ಲಕ್ಷ್ಮೀದೇವಮ್ಮ ಅವರಿಗೆ ರಾತ್ರಿ ಯಾವಾಗ ಅವರು ನಿದ್ರೆ ಮಾಡ್ತಾ ಇತ್ತು, ಆ ಟೈಮ್ಗೆ ಅವ್ರ ಬೆಡ್ಗೆ ಏನು ಯಾರು ಬೆಂಕಿ ಹಾಕಿದ್ರು ಈ ಥರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೇಸಿಕಲಿ ಮಾಸ್ಕಿಟೋ ನೆಟ್ ಹಾಕಿ ಅವರು ಮಲಗಿದ್ದು, ಆಮೇಲೆ ಅವ್ರಿಗೆ ಏನು ಸ್ಮೆಲ್ ಬಂತು, ಏನು ಪೆಟ್ರೋಲ್ ವಗೇರದು ಸ್ಮೆಲ್ ಅಥವಾ ಏನು ಬರ್ನಿಂಗ್ ಆಗ್ತದೆ ಈ ಥರದ್ದು ಸ್ಮೆಲ್ ಬಂತು. ಆಮೇಲೆ ಅವರು ನೋಡಿದ್ದಾರೆ ಸ್ವಲ್ಪ ಫುಲ್ ಅವರಿಗೆ ಕೂಡ ಇಂಜರೀಸ್ ಆಗಿತ್ತು. ಬಾಡಿ ಮೇಲೆ 30% ಬರ್ನ್ ಇಂಜರಿ ಆಗಿದೆ ಡಾಕ್ಟರ್ ಪ್ರಕಾರ, ಚೆಸ್ಟ್ ಮೇಲೆ ಮತ್ತು ಬ್ಯಾಕ್ ಸೈಡ್. ಮತ್ತು ಈ ನಾವು ಸ್ಪಾಟಲ್ಲಿ ಕೂಡ ನೋಡಿದಾಗ ಪಿಲ್ಲೋ ಇದೆಯಾ, ಮತ್ತು ಕಾಟ್ ಇದೆಯಾ, ಮತ್ತು ಮಾಸ್ಕಿಟೋ ನೆಟ್ ಇದೆ, ಅದು ಎಲ್ಲ ಸ್ವಲ್ಪ ಬರ್ನ್ ಮಾರ್ಕ್ಸ್ ಇದೆ. ಯಾರು ಮಾಡಿದ್ದೀರಾ ಅದು ಇಲ್ಲ ನಾವು ಪತ್ತೆ ಮಾಡ್ತೀವಿ. ಬೈ ಆಕ್ಸಿಡೆಂಟ್ ಆಗಿದೆ ಅಥವಾ ಯಾರು ಇದನ್ನು ಇಂಟೆನ್ಷನಲಿ ಮಾಡ್ಕೊಂಡು ಹೋಗಿದ್ದಾರೆ ಅದು ಪತ್ತೆ ಮಾಡಿಕೊಂಡು ಮುಂದೆ ಕ್ರಮ ತಗೊಳ್ತೀವಿ. ಮೇಲ್ನೋಟಕ್ಕೆ ಯಾವ ರೀತಿ ಈಗ ಅವರಿಗೆ ಕೂಡ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅವ್ರ ಪ್ರಕಾರ ಯಾರು ಬಂದಿತ್ತು ಸ್ವಲ್ಪ ಟೈಮ್ ಹಿಂದೆ, ಅವ್ರ ಮೇಲೆ ಕೂಡ ಅವ್ರಿಗೆ ಏನಾದರೂ ಅನುಮಾನ ಇದೆ. ಬಟ್ ಅವರು ಕ್ಲಿಯರ್ ಆಗಿ ಯಾರಿಗೆ ನೋಡಿಲ್ಲ ಕಿ ಯಾರು ಬಂದಿದ್ದಾರೆ, ಅವ್ರಿಗೇನು ಪರಿಚಯ ಇದೆಯಾ ಇಲ್ಲ, ಅದು ಕ್ಲಿಯರ್ ಆಗಿ ಅವರು ಈಗ ಹೇಳಿಲ್ಲ ಈ ಸ್ಟೇಟ್ಮೆಂಟಲ್ಲಿ. ಮತ್ತು ಅವ್ರದ್ದು ಕೂಡ ಕಂಡೀಷನ್ ಸ್ವಲ್ಪ ಸರಿ ಇಲ್ಲ, ಬೆಂಗಳೂರು ಶಿಫ್ಟ್ ಮಾಡಿದ್ದಾರೆ. ಸೊ ಕ್ಲಿಯರ್ ಆಗಿ ಇವಾಗ ಸ್ಟೇಟ್ಮೆಂಟ್ ಕೊಡ್ತಾರೆ, ಆಮೇಲೆ ನೋಡ್ತೀವಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9492888491. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು.